ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 3 ಆಗಸ್ಟ್ 2026. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ತುಮ್ ಸಚ್ಚೆ ಸಚ್ಚೆ राज ऋषि राजयोगी हो, तुम्हें राजाई के लिए पवित्र जरूर बनना है. ಮಧುರ ಮಕ್ಕಳೇ, ತಾವು ಸತ್ಯ ಸತ್ಯ ರಾಜ ಋಷಿಯಾಗಿದ್ದೀರಿ, ರಾಜಯೋಗಿಗಳಾಗಿದ್ದೀರಿ. ಅಂದಮೇಲೆ ತಾವು ರಾಜಾಯಿಗಾಗಿ, ರಾಜ್ಯಕ್ಕಾಗಿ ಪವಿತ್ರ ಜರೂರ ಆಗ್ಲೇಬೇಕಾಗಿದೆ. ಬಹಳ ಸುಂದರ ಗುಹ್ಯ ಅರ್ಥವುಳ್ಳಂತಹ ಮಹಾವಾಕ್ಯಗಳು. ಸತ್ಯ ಸತ್ಯ ರಾಜರಾಗಿರಿ. ರಾಜ ಋಷಿ ಅಂತಂದ್ರೆ ರಾಜನೂ ಇದ್ದೀರಿ, ಋಷಿಯೂ ಆಗಿದ್ದೀರಿ. ರಾಜ ಅರ್ಥಾತ್ ಆತ್ಮ ಇದ್ದೇ ಇದೆ ಸದಾ ರಾಜ. ಋಷಿ ಯಾರು? ಹೇಗೆ ಋಷಿ ಪವಿತ್ರವಾಗಿರ್ತಾರೆ, ಹಾಗೆ ಆತ್ಮ ಸ್ವಯಂ ಪವಿತ್ರವಾಗಿದೆ. ರಾಜ ಋಷಿ ಆಗಿದ್ದೀರಿ ಅಂತಾರೆ ಬಾಬಾ. ಇನ್ನ ರಾಜಯೋಗಿಗಳು ಇದ್ದೀರಿ. ಬಾಬಾ ಇದು ಪಾತ್ರಕ್ಕೆ ಹೇಳ್ತಾರೆ. ಪಾತ್ರ ಈ ಸಮಯದಲ್ಲಿ ರಾಜಯೋಗದ ಅಭ್ಯಾಸ ಮಾಡ್ತಾ ಇರುವಂತಹ ರಾಜಯೋಗಿ ಪ್ರಾಕ್ಟೀಷನರ್, ಅದಕ್ಕೆ ರಾಜಯೋಗಿ ಇದ್ದೀರಿ ಅಂತಾರೆ. ತುಮ್ಹೆ ರಾಜಾಯಿ ಕೀಲೆ ಪವಿತ್ರ ಜರೂರ್ ಬನ್ನ ಹೇ. ಪವಿತ್ರ ಆಗ್ಬೇಕ್ಯಾರು? ರಾಜಾಯಿ ಪಡ್ಕೋಬೇಕಾಗಿದೆ ಯಾರು? ಯಾರಿಂದ ಮತ್ತು ಯಾವ ರಾಜಾಯಿ? ಯಾರಿಂದ ಪಡ್ಕೋಬೇಕಾಗಿದೆ? ಯಾರು ವಿಶ್ವದ ರಚಯಿತಿದ್ದಾರೆ ಅವ್ರ ಕಡೆಯಿಂದ. ರಾಜಾಯಿ ಏನಾಗಿದೆ? ಸಂಪೂರ್ಣ ಮೂಲ ಸ್ಥಿತಿಯೇ ರಾಜಾಯಿ, ಪರಮ ಅವಸ್ಥಾ ರಾಜಾಯಿ ಅಂತಾರ ಬಾಬಾ. ಈ ರಾಜಾಯಿ ಪಡ್ಕೋಬೇಕಾದವ್ರು ಯಾರು ಅಂದ್ರೆ, ಯಾರು ಅಪೂರ್ಣದಾರ, ಯಾರು ಪೂರ್ಣತೆಯಿಂದ ಅಗಲಿ ಹೋಗಿದಾರ, ಅವರಿಗೆ ಪೂರ್ಣ ರಾಜ್ಯದ ಅವಶ್ಯಕತೆ ಇದೆ. ಅವ್ರು ಯಾರು ಅಂತಂದ್ರೆ, ಆತ್ಮನಿಂದ ಅಗಲಿ ಹೋದ ಮನಸ್ಸು, ರಾವಣನಿಗೆ ವಶೀಭೂತವಾದಂತಹ ಮನಸ್ಸು, ತನಗೆ ದೇಹ ಅಂತ ತಿಳ್ಕೊಂಡಿರುವಂತಹ ಮನಸ್ಸು. ಈ ಮನಸ್ಸು ಪುನಃ ತನ್ನ ಮೂಲ ಆತ್ಮ ರಾಜನ ಸ್ಥಿತಿಯಲ್ಲಿ ಬರಬೇಕು ಅಂತಂದ್ರೆ, ರಾಜಧಾನಿಯಲ್ಲಿ ಎಂಟರ್ ಆಗ್ಬೇಕು ಅಂದ್ರೆ ಅದು ಪವಿತ್ರ ಆಗ್ಬೇಕು. ಮನಸ್ಸು ಪವಿತ್ರ ಆಗ್ಬೇಕಾಗಿದೆ. ಮನಸ್ಸು ಪವಿತ್ರ ಆಗೋದು ಅಂದ್ರೆ ಮನಸ್ಸಿನಲ್ಲಿ ತನ್ನ ಪ್ರತಿಯಾಗಿ ಏನು ನಾನು ಎಂದರೆ ದೇಹ ಎನ್ನುವಂತಹ ಅಜ್ಞಾನಿದೆ, ಅದು ಸಮಾಪ್ತ ಆಗ್ಬೇಕು. ಎಲ್ಲರನ್ನ ನೋಡಿದಾಗ ಇವರೊಬ್ಬ ಮನುಷ್ಯ, ದೊಡ್ಡವರು ಚಿಕ್ಕವರು, ಶ್ರೀಮಂತ ಬಡವ, ಒಳ್ಳೆಯವನು ಕೆಟ್ಟವನು ಅನ್ನುವಂಥದ್ದು ಏನು ದೇಹವಾನದ ಲೇಯರ್ಸ್ ಇದಾವ, ಇವೆಲ್ಲ ಸಮಾಪ್ತ ಆಗಿ ಕೇವಲ ಒಂದೇ ಒಂದು ಭಾವ, ಒಂದೇ ಒಂದು ಧರ್ಮ ಮಾತ್ರ ಉಳಿಬೇಕು. ಅದು ಆತ್ಮ ಅನ್ನೋದು. ಕೇವಲ ನಾನು ಆತ್ಮ, ಎಲ್ಲರೂ ನನ್ನಂತೆಯೇ ಆತ್ಮ ಅನ್ನುವಂತಹ ದೃಷ್ಟಿಯೇ, ಭಾವವೇ ಪವಿತ್ರರಾಗೋದು. ಈ ರೀತಿ ಪವಿತ್ರರಾದಾಗಲೇ ರಾಜಾಯಿಯ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಪ್ರಶ್ನೆ, ಕೌನ್ ಸಾ ಅಟೆನ್ಷನ್ ರಾಜಾಯಿಗೆ ಲಾಯಕ್ ಬನಾ ದೇತಾ ಹೇ? ಯಾವ ಅಟೆನ್ಷನ್, ಗಮನವನ್ನ ಕೊಟ್ರಿ ಅಂತಂದ್ರೆ, ರಾಜರ ಆಸ್ಥಾನ, ರಾಜಾಯಿ, ರಾಜ್ಯ ಭಾಗ್ಯ ಅದು ಪಡ್ಕೊಳ್ಳಿಕ್ಕೆ ನೀವು ಲಾಯಕ್ ಆಗ್ತೀರಿ, ಯೋಗ್ಯರನ್ನಾಗಿ ಮಾಡ್ತದೆ ಅಂತಾರ ಬಾಬಾ. ಉತ್ತರ, ಅಗರ್ ಪಢಾಯಿ ಪರ್ ಪೂರಾ ಅಟೆನ್ಷನ್ ಹೇ ತೋ ರಾಜಾಯಿ ಮಿಲ್ ಜಾತಿ ಹೇ. ಬಹಳ ಸುಂದರ ಮಾತು. ಬಾಬಾ ಹೇಳುವ ಶಿಕ್ಷಣದ ಮೇಲೆ, ಬಾಬಾ ಕೊಡುವ ಮಾರ್ಗದರ್ಶನದ ಮೇಲೆ ನಿಮ್ಗೆ ಅಟೆನ್ಷನ್ ಅದ ತಂದ್ರ ನಿಮ್ಗ ರಾಜಾಯಿ ಪದವಿ ಅವಶ್ಯ ಸಿಗ್ತದೆ. ಬಾಬಾ ಜೋ ಸುನಾತೆ ಹೇ ಉಸೆ ಅಚ್ಚಿ ರೀತಿ ಸುನ್ಕರ್ ಧಾರಣ್ ಕರೋ. ಬಾಬಾ ಏನ್ ಹೇಳ್ತಾರೋ ಅದನ್ನ ಚೆನ್ನಾಗಿ ತಿಳ್ಕೊಂಡು ಧಾರಣೆ ಮಾಡ್ಕೊಡ್ರಿ. ಬಾಬಾನೇ ಸುನಾಯ ಅವ್ರ ಬಚ್ಚೋನೆ ಸುನಾ ತೋ ರಾಜಾಯಿ ಮಿಲ್ ಜಾಯೇಗಿ. ಶಿವ ಬಾಬಾ ಮಹಾವಾಕ್ಯಗಳನ್ನ ಹೇಳಿದ್ದಾರೆ, ನೀವು ಮಕ್ಕಳು ಕೇಳ್ತಿದ್ದೀರಿ ಅಂದ್ಮೇಲೆ ನಿಮಗೆ ಅವಶ್ಯ ರಾಜ್ಯ ಭಾಗ್ಯವು ಪ್ರಾಪ್ತಿ ಆಗ್ತದೆ. ಅಗರ್ ಸುನ್ತೆ ಸಮಯ ಉಬಾಸಿ ದೇತೆ ವಾ झुटका खाते बुद्धि भटकती तो राजाई गवा देंगे, इसलिए पढ़ाई पर पूरा अटेंशन दो. ಅಂಡರ್ಲೈನ್. ಬಹಳ ಸುಂದರ, ಬಹಳ ಮುಖ್ಯವಾಗಿರುವಂತಹ ಈಶ್ವರಿಯ ಮಹಾವಾಕ್ಯ. ಒಂದ್ ವೇಳೆ ಮುರಳಿ ಕೇಳ್ತಿದ್ದೀರಿ, ಮುರಳಿ ಕೇಳುವಾಗ ಆಕಳಿಕೆ ಬರ್ತದಂದ್ರ, ತೂಕಡಿಸ್ತೀರಿ ಅಂತಂದ್ರ, ಅಥವಾ ಆಕಳಿಕೆ ಇಲ್ಲ, ಖರೆ ಬುದ್ಧಿ ಎಲ್ಲೋ ಅಲ್ದಾಡ್ತಾ ಇದೆ, ಬೇರೆ ಅನ್ಯ ವಿಷಯ, ಮುರಳಿ ಬಿಟ್ಟು ಅನ್ಯ ವಿಷಯದಲ್ಲಿ ತಿರುಗಾಡ್ತದತ್ತಂದ್ರ ನೀವು ರಾಜಾಯಿ ಕಳ್ಕೊತೀರಿ.
ರಾಜಾಯಿ ಕಳ್ಕೊಳ್ಳೋದಂದ್ರೆ ಏನು? ಈಗೇನ್ ರಾಜ್ಯನೇ ಸಿಕ್ಕಿಲ್ಲಲ್ಲ, ಕಳ್ಕೊಳ್ಳುವಂತ ಮಾತೆಲ್ಲಿದೆ? ಬುದ್ಧಿ ಅಲ್ದಾಡೋದ್ರಿಂದ, ಜೋಲಿ ಹೋಗೋದ್ರಿಂದ, ತೂಕಡಿಸೋದ್ರಿಂದ ನೀವು ರಾಜಾಯಿ ಕಳ್ಕೊತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ರಾಜಾಯಿ ಅಂದ್ರೆ ಏನು? ಈ ಮನಸ್ಸು ತನ್ನ ಅಲೆದಾಟದಿಂದ ಮುಕ್ತಾಗಿ, ಅಶಾಂತಿಯಿಂದ ಮುಕ್ತಾಗಿ ಮೂಲ ಆತ್ಮನ ಸತ್ಯ ಸ್ಥಿತಿಯಲ್ಲಿ ಸ್ಥಿತರಾಗುವುದೇ, ತನ್ನ ಸ್ಥಿರವಾದ ಒಂದು ಅವಿನಾಶಿ ಸ್ಥಿತಿಯಲ್ಲಿ ಸ್ಥಿತವಾಗುವುದೇ ರಾಜಾಯಿ ಪಡ್ಕೊಳ್ಳೋದು. ಒಂದ್ ವೇಳೆ ಬುದ್ಧಿ ಅಲ್ದಾಡ್ತದ ಮತ್ತೆ ತೂಗುಡಿಕೆ ಬರ್ತದಂದ್ರ ರಾಜ್ಯ ಕಳ್ಕೊತೀರಿ. ಅದಕ್ಕಾಗಿ ವಿದ್ಯೆಯ ಮೇಲೆ ಬಹಳ ಬಹಳ ಗಮನವನ್ನ ಕೊಡ್ಬೇಕಾಗಿದೆ. धारणेಗಾಗಿ मुख्य सार, कुल कलंकित करने वाला कोई भी खराब काम नहीं करना है. ಕುಲದ ಹೆಸರು ಕೆಡುವಂತಹ ಯಾವ ಕೆಲಸನೂ ಮಾಡ್ಬೇಡ್ರಿ. ಅಂದ್ರೆ ಈಶ್ವರನ ಮಕ್ಕಳಾಗಿವಿ, ಈಶ್ವರಿಯ ಕುಲದ ಸಂತಾನರಿದೀವಿ, ಬ್ರಹ್ಮಕುಮಾರಿ ಒಂದು ಪರಿವಾರದ ಸದಸ್ಯರಿದೀವಂದ್ರೆ ಕುಲ ಕಲಂಕಿತ ಆಗುವಂತ ಕರ್ಮ ಮಾಡ್ಬೇಡ್ರಿ. ಪವಿತ್ರರಾಗುವ ಪ್ರತಿಜ್ಞೆಯನ್ನ ಮಾಡ್ರಿ. ಪರಸ್ಪರ ನಾನು ಪವಿತ್ರವಾಗಿರ್ತೀನಿ. ಪವಿತ್ರವಾಗಿರ್ತೀನಿ ಅಂದ್ರೆ ಕೇವಲ ಬ್ರಹ್ಮಚರ್ಯದ ಮಾತಲ್ಲ. ಯಾರನ್ನೇ ಒಂದು ದೇಹದ ಭಾನದೊಳಗ ಒಬ್ಬ ಕುಮಾರಿ ಅಂತನೂ, ಒಬ್ಬ ಶರೀರಧಾರಿ, ಒಬ್ಬರ ಅಣ್ಣವರು ಅಕ್ಕವರು ಅಂತ ರೂಪದಲ್ಲಿ ನೋಡೋದು ಕೂಡ ಅಪವಿತ್ರತೆನೆ. ಅಂದ ಮೇಲೆ ಭಾವನ್ ಶ್ರೀಮತ ಆಗಿದೆ, ಒಳಗಡೆ ಇರುವ ಸತ್ಯವನ್ನೇ ನೀವು ನೋಡ್ಬೇಕು ಅನ್ನೋದು. ಅಂದ್ಮೇಲೆ ಪವಿತ್ರರಾಗುವಂತ ಪ್ರತಿಜ್ಞೆಯನ್ನ ಮಾಡ್ರಿ. ಸೆಕೆಂಡ್ ಪಾಯಿಂಟ್, अब अपना टाइम मनी ವೇಸ್ಟ್ ನಹಿ ಕರ್ನಾ. ಅಂಡರ್ಲೈನ್, ಬಹಳ ಸುಂದರ ಮಾತು. ಇಲ್ಲಿವರೆಗೆ ಮಾನವರ ಜೀವನಕ್ಕಾಗಿ, ಮಾನವರ ಇಚ್ಛಾ ಪೂರ್ಣತೆಗಾಗಿ ನಾವು ಬಹಳಷ್ಟು ನಮ್ಮ ಹತ್ರ ಇರುವಂತ ಸಮಯ, ಶಕ್ತಿ, ಧನ ಎಲ್ಲವನ್ನ ಖರ್ಚು ಮಾಡಿದ್ವಿ. ಈಗ ಬಾಬಾ ಹೇಳ್ತಾರೆ, ನಿಮ್ ಸಮಯ ಬಹಳ ಅಮೂಲ್ಯಿದೆ, ನಿಮ್ಮ ಹತ್ರ ಇರುವ ಧನನೂ ಬಹಳ ಅಮೂಲ್ಯಿದೆ. ಅದನ್ನೇನ್ ಮಾಡ್ರಿ? ಆಧ್ಯಾತ್ಮಿಕ ಪ್ರಗತಿ ಮಾಡ್ಕೊಳ್ಳಿಕ್ಕೆ, ದೇಹಬಾನದ ಎಲ್ಲಾ ಲೇಯರ್ಸ್ ದೂರ ಮಾಡ್ಕೊಳ್ಳಿಕ್ಕೆ, ಮತ್ತು ಏನೆಲ್ಲ ಒಳಗಡೆ ಅಂಧಕಾರ ಇದೆ ಅದನ್ನ ದೂರ ಮಾಡ್ಕೊಳ್ಳಿಕ್ಕೆ, ಆಧ್ಯಾತ್ಮಿಕ ಪ್ರಗತಿಗಾಗಿ ನಿಮ್ಮ ಧನವನ್ನ ಬಳಸ್ರಿ. ಫೂಲೋಂ ಕೆ ಬಗೀಚೆ ಮೇ ಚಲ್ನೆ ಕೆ ಲಿಯೆ ಕಾಂಟೆ ನಿಕಾಲ್ ದೇನೆ ಹೇ. ಹೂದೋಟಕ್ಕೆ ಹೋಗ್ಬೇಕು ಅಂದ್ರೆ ಎಲ್ಲಾ ಮುಳ್ಳುಗಳನ್ನ ತೆಗೀರಿ. ಅಂದ್ರೆ ಮನಸ್ಸಿನ ಅನೇಕ ವಿಚಾರ ಮುಳ್ಳಿನ ತರ ಅದಾವ್. ಈ ಮನಸ್ಸು ಆತ್ಮ ರಾಜನ ಸಾನ್ನಿಧ್ಯದಲ್ಲಿ ಹೋಗ್ಬೇಕು ಅಂತಂದ್ರೆ ಎಲ್ಲಾ ಮುಳ್ಳುಗಳು ದೂರ ಆಗ್ಬೇಕು. वरदान, अलौकिक खेल और खिलौनों से खेलते हुए सदा शक्तिशाली बनने वाले अचल अडोल भव. ಅಲೌಕಿಕ ಆಟ ಮತ್ತು ಆಟದ ಸಾಮಾನುಗಳಿಂದ ಆಟ ಆಡುವಂತಹ ಸದಾ ಶಕ್ತಿಶಾಲಿ ಅಚಲ್ ಅಡೋಲ ಆಗ್ರಿ. ಅಲೌಕಿಕ ಜೀವನದಲ್ಲಿ ಮಾಯೆ ವಿಘ್ನಗಳು ಬರೋದು ಕೂಡ ಒಂದು ಆಟ. ಬಹಳ ಸುಂದರ ರಮಣೀಕ್ ಮಹಾವಾಕ್ಯ. ಈ ಅಲೌಕಿಕ ಈಶ್ವರಿಯ ಜೀವನದೊಳಗ ವಿಘ್ನ ಬರ್ತಾವಲ್ಲ, ಇದೊಂದು ಆಟ ಇದ್ದಂಗಂತಾರ ಬಾಬಾ. ಹೇಗೆ ಶಾರೀರಿಕ ಶಕ್ತಿಗಾಗಿ ಆಟ ಆಡ್ಲಾಗ್ತದ, ಅದೇ ರೀತಿ ಅಲೌಕಿಕ ಯುಗದೊಳಗ ಪರಿಸ್ಥಿತಿಗಳ ಒಂದು ಆಟ ಸಾಮಾನ್ ಅಂತ ತಿಳ್ಕೊಡ್ರಿ. ಅಲೌಕಿಕ ಆಟ ಅಂತ ನೋಡ್ರಿ. ಇನ್ಸೆ ಡರೋ ಯಾ ಘಬರಾವೋ ನಹಿ. ಬಾಬಾ ಹತ್ರ ಏನೇ ವಿಘ್ನ ಬರ್ಲಿ, ಎಷ್ಟು ದೊಡ್ಡದರೆ ಬರ್ಲಿ, ಗಾಬರಿ ಆಗ್ಬೇಡ್ರಿ, ಭಯಭೀತ ಆಗ್ಬೇಡ್ರಿ. सर्व संकल्पों से ही स्वयं को बाप दादा पर बलिहार कर दो तो माया कभी वार नहीं कर सकती. ಏನ್ ಸರ್ವ ಸಂಕಲ್ಪದವ ಎಲ್ಲಾ ಸಹಿತ ಬಾಬಾ ಮತ್ ಬಲಿಹಾರ ಮಾಡ್ರಿ. ಬಾಬಾ, ಈ ಮನಸ್ಸು, ಈ ಬುದ್ಧಿ ಯಾವುದು ನನ್ನದಲ್ಲ ಅಂತ. ರೋಜ್ ಅಮೃತ ವೇಳೆ ಸಾಕ್ಷಿ ಬನ್. ಪ್ರತಿದಿನ ಅಮೃತ ವೇಳೆ ಸಾಕ್ಷಿಯಾಗಿ ಸ್ವಯಂನ ಸರ್ವ ಶಕ್ತಿಗಳಿಂದ ಸಿಂಗಾರ ಮಾಡ್ಕೊಡ್ರಿ. ಆಗ ನೀವು ಅಚಲ್ ಅಡೋಲರಾಗೋದಕ್ಕ ಸಾಧ್ಯವಿದೆ. ಸ್ಲೋಗನ್, कोई भी संसार समाचार सुनाना यह भी स्वयं में किचड़ा जमा करना है. ಯಾವುದೇ ಸಂಸಾರಿಕ ಪ್ರಪಂಚದ ಮಾತುಗಳು ಕೇಳುವುದು, ಇನ್ನೊಬ್ಬರಿಗೆ ಹೇಳುವುದು ಅಂತಂದ್ರ ಸ್ವಯಂನಲ್ಲಿ ಗಂದಗಿ, ಹೊಲಸನ್ನ ಜಮಾ ಮಾಡಿಕೊಂಡಂತೆ. ಅವ್ಯಕ್ತಿಶಾರೆ ಅಪವಿತ್ರತೆಯ ಬೀಜವನ್ನ ಸಮಾಪ್ತ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗ್ರಿ. ಬಾಬ್ ದಾದರ ಮುಖ್ಯ ಆಜ್ಞೆಯಾಗಿದೆ ನಿರಂತರ ತಂದೆ ನೆನಪಿನಲ್ಲಿರೋದು. ಮನ, ವಾಣಿ, ಕರ್ಮದಿಂದ ಪವಿತ್ರರಾಗೋದು. ಸಂಕಲ್ಪದಲ್ಲಿ ಅಪವಿತ್ರತೆ, ಅಶುದ್ಧತೆಯೂ ಇರಬಾರ್ದು. ಇದಕ್ಕೆ ಹೇಳಾಗ್ತದ ಸಂಪೂರ್ಣ ಪವಿತ್ರ. ಸಂಕಲ್ಪದಲ್ಲಿ ಒಂದ್ ವೇಳೆ ಹಳೆಯ ಅಶುದ್ಧ ಸಂಸ್ಕಾರ ಟಚ್ ಆಗ್ತದಂದ್ರ
ವ್ಯರ್ಥ ಸಂಕಲ್ಪ ನಡೀತದಂದ್ರ, ಸ್ವಪ್ನಗಳು ಬೀಳ್ತಾವತ್ತಂದ್ರ ಅದಕ್ಕೆ ಸಂಪೂರ್ಣ ಪವಿತ್ರತೆ ಅಂತ ಹೇಳೋದಿಲ್ಲ. ಅಂದ್ರೆ ಸಂಪೂರ್ಣ ಪವಿತ್ರರಾಗುವುದರಲ್ಲಿ ಇನ್ನೂ ಪುರುಷಾರ್ಥದ ಕಮ್ಮಿ ಇದೆ, ತೀವ್ರತೆ ಕಮ್ಮಿ ಇದೆ ಅಂತಾನೆ ಅರ್ಥ. ಅದಕ್ಕಾಗಿ ಪವಿತ್ರ ಭವ, ಯೋಗಿ ಭವದ ಪಾಠವನ್ನ ಮೊದಲು ಸ್ವರೂಪದಲ್ಲಿ ತನ್ರಿ. ಆಗ ನೀವು ಬಾಬನ್ ಸಮೀಪ ಬರುವಂತ ಅಧಿಕಾರಿಗಳು ಆಗ್ತೀರಿ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ನಾನು ನಿರಾಕಾರಾತ್ಮ, ನನ್ನ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತವಾಗಿ ನನಗೆ ಸಿಕ್ಕಿರುವ ಪಾತ್ರವನ್ನು ಕೂಡ ನಾನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಈಗ ಪಾತ್ರದ ಮನಸ್ಸು ನೊಂದು ಭಾರವನ್ನ ಹೊತ್ತು ಸದಾ ಭೋಜದ ಅನುಭವ ಮಾಡುತ್ತಿದೆ. ಈಗ ನನಗೆ ಪರಮಾತ್ಮನ ಮಾರ್ಗದರ್ಶನ, ಶ್ರೇಷ್ಠ ಶಿಕ್ಷಣ ಪ್ರಾಪ್ತವಾಗಿರುವ ಕಾರಣ ಅರಿವಾಗಿದೆ. ಈ ಭೋಜ ಹೊತ್ತವನೂ ನಾನಲ್ಲ, ಮನಸ್ಸು. ನಾನು ಮನಸ್ಸಲ್ಲ, ಮನಸ್ಸಿನ ಮಾಲೀಕ್. ರಾಜ ಋಷಿ, ರಾಜನ ಹಾಗೆ ಗಾಂಭೀರ್ಯತೆ, ಸ್ವತಂತ್ರತೆ, ರಾಜನ ಹಾಗೆ ಪೂರ್ಣ ಅಧಿಕಾರಿ, ಋಷಿಯ ಹಾಗೆ ಸಂಪೂರ್ಣ ಪವಿತ್ರತೆ, ಶುದ್ಧಿ. ನಾನು ಸ್ವಯಂ ಆತ್ಮ ರಾಜ ಋಷಿಯಾಗಿರುವೆ. ಸಂಗಮ ಯುಗದಲ್ಲಿ ಸಿಕ್ಕಿರುವ ನನ್ನ ಪಾತ್ರ ರಾಜಯೋಗಿಯಾಗುವ ಪಾತ್ರ. ಈ ಪಾತ್ರವು ಬಹಳಷ್ಟು ಶ್ರೇಷ್ಠವಾಗಿದೆ. ಅಂದ ಮೇಲೆ ನಾನೀಗ ಸತ್ಯ ರಾಜಾಯಿಯ ಪ್ರಾಪ್ತಿಗಾಗಿ ಸಂಪೂರ್ಣ ಪವಿತ್ರತೆಯನ್ನ ಅಳವಡಿಸಿಕೊಳ್ಳುತ್ತಿರುವೆನು. ಸಂಪೂರ್ಣ ಪವಿತ್ರತೆ ಎಂದರೆ ನನ್ನೊಳಗೆ ನಾನು ಸದಾ ನನ್ನ ಸತ್ಯ ಸ್ವರೂಪವನ್ನ ಸ್ಮರಣೆಯಲ್ಲಿಟ್ಟುಕೊಳ್ಳೋದು. ಎದುರಿನಲ್ಲಿರುವ ಯಾರೇ ಆತ್ಮ ಇದ್ದಾರೆ ಅವರೆಲ್ಲರಿಗೂ ಕೂಡ ಮನುಷ್ಯ ಜೀವನದೊಳಗಿರುವಂತಹ ಅತಿ ಸೂಕ್ಷ್ಮ ಬಿಂದು ಸತ್ಯ ಆತ್ಮನನ್ನೇ ನೋಡೋದು. ಇದೇ ಪವಿತ್ರತೆಯ ಫೌಂಡೇಶನ್ ಆಗಿದೆ. ಈಗ ನಾನು ನನ್ನ ಶ್ರೇಷ್ಠ ನಾನು ಎಂದರೆ ಮನಸ್ಸು, ನನ್ನ ಪುನಃ ರಾಜ್ಯ ಭಾಗ್ಯವನ್ನು ಪಡೆಯೋದಕ್ಕಾಗಿ ನಾನು ಎನ್ನುವ ಎಲ್ಲವನ್ನ ತಂದೆಯ ಸಾನ್ನಿಧ್ಯದಲ್ಲಿ ಸಮರ್ಪಿಸಿ ಬುದ್ಧಿ ಮನಸ್ಸು ಸಹಿತ ನಾವು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಅರ್ಪಿತಗೊಂಡಿದ್ದೇವೆ. ಎಲ್ಲರೊಳಗೂ ನಿರಾಕಾರಿ ಆತ್ಮ ಆಗಿರುವ ಸತ್ಯವನ್ನೇ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ. ಓಂ ಶಾಂತಿ.